ಮೈಸೂರು ಚಾಮರಾಜನಗರ ಗೆಲುವಿಗೆ ಸಿಎಂ ಶಪಥ ಮಾಡಿದ್ದಾರೆ. ಮತ್ತೆ ಮೈಸೂರು ಯಾತ್ರೆಗೆ ಸಿಎಂ ರೆಡಿಯಾಗಿದ್ದಾರೆ. ಏಪ್ರಿಲ್ 12, 13, 14ರಂದು ಮೈಸೂರು ಚಾಮರಾಜನಗರದಲ್ಲಿ ಸಿಎಂ ಪ್ರಚಾರವನ್ನ ನಡೆಸಲಿದ್ದಾರೆ. ಮತ್ತೆ ಮೈಸೂರು ಯಾತ್ರೆಗೆ ಸಿಎಂ ರೆಡಿಯಾಗಿದ್ದಾರೆ. ಏಪ್ರಿಲ್ 12, 13, 14ರಂದು ಸಿಎಂ ಪ್ರಚಾರವನ್ನ ನಡೆಸಲಿದ್ದಾರೆ ಮೈಸೂರು ಮತ್ತು ಚಾಮರಾಜನಗರದಲ್ಲಿ. ಕಳೆದ ವಾರ 4 ದಿನ ಮೈಸೂರಲ್ಲೇ ಇದ್ರು. ಈಗ ಮತ್ತೆ ಮೈಸೂರು ಪ್ರವಾಸಕ್ಕೆ ರೆಡಿಯಾಗಿದ್ದಾರೆ ಸಿಎಂ. ಬಿಜೆಪಿ ಸೋಲ್ಸೋದಕ್ಕೆ ಇಂದಿನದ ಕಸರತ್ತನ್ನ ಸಿಎಂ ನಡೆಸ್ತಾ ಇದ್ದಾರೆ. ಈ ಬಾರಿ ಮೈಸೂರಲ್ಲಿ ಸಿಎಂಗೆ ಡಿಸಿಎಂ ಡಿಕೆಶಿ ಕೂಡ ಸಾಥ್ ನೀಡ್ತಿದ್ದಾರೆ. ಅಹಿಂದ ಒಕ್ಕಲಿಗ ಮತ ಸೆಳೆಯೋದಕ್ಕೆ ಸಿಎಂ ಡಿಸಿಎಂ ಜಂಟಿ ಯಾತ್ರೆ ನಡೆಸಲಿದ್ದಾರೆ. ಒಕ್ಕಲಿಗ ಮತಗಳು ಹೆಚ್ಚಿರೋ ಸ್ಥಳಗಳಲ್ಲಿ ಡಿಕೆಶಿ ಜೊತೆ ಸಿಎಂ ಪ್ರಚಾರವನ್ನ ನಡೆಸಲಿದ್ದಾರೆ. ಈಗಾಗಲೇ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಸಿಎಂ ಪ್ರಯೋಗ ಮಾಡಿದ್ದಾಗಿದೆ. ಮೈಸೂರು ಜೊತೆ ಚಾಮರಾಜನಗರಕ್ಕೂ ಸಿಎಂ ಹೆಚ್ಚು ಒತ್ತನ್ನ ಕೊಡುತ್ತಿದ್ದಾರೆ. ಎರಡೂ ಕ್ಷೇತ್ರದಲ್ಲೂ ಸಿಎಂ ಡಿಸಿಎಂ ಜಂಟಿಯಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಏಪ್ರಿಲ್ 12, 13 ಮತ್ತು 14ರಂದು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಸಿಎಂ ಪ್ರಚಾರವನ್ನ ನಡೆಸಲಿದ್ದಾರೆ. ಡಿಕೆಶಿ ಎಂಟ್ರಿಯಿಂದ ಮೈಸೂರು ಅಖಾಡ ಮತ್ತಷ್ಟು ರಂಗನ್ನ ಪಡೆಯಲಿದೆ. ಎರಡೂ ಕ್ಷೇತ್ರದಲ್ಲೂ ಸಿಎಂ ಮತ್ತು ಡಿಸಿಎಂ ಜಂಟಿಯಾಗಿ ಪ್ರಚಾರವನ್ನ ನಡೆಸಲಿದ್ದಾರೆ. ಮೈಸೂರು ಚಾಮರಾಜನಗರ ತಮ್ಮ ತವರು ಜಿಲ್ಲೆಯಲ್ಲಿರುವಂತಹ ಈ ಎರಡೂ ಕ್ಷೇತ್ರದ ಮೇಲೆ ಸಿಎಂ ಕಣ್ಣಿಟ್ಟಿದ್ದಾರೆ. ಎರಡೂ ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಮತ್ತೆ ಮೈಸೂರು ಯಾತ್ರೆಗೆ ಸಿದ್ದರಾಮಯ್ಯನವರು ರೆಡಿ ಆಗಿದ್ದಾರೆ. ಕಳೆದ ವಾರ ಮೈಸೂರಿನಲ್ಲೇ ಇದ್ರು, ಅಲ್ಲೇ ವಾಸ್ತವ್ಯ ಹೂಡಿದ್ರು, ಅಲ್ಲೇ ಕೂತು ರಣತಂತ್ರವನ್ನ ಹೆಣೆದಿದ್ರು. ಅಲ್ಲಿನ ನಾಯಕರಿಗೆ ಟಾಸ್ಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸ್ವತಃ ತಾವು ಕೂಡ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರದ ಮೇಲೆ ಮುಖ್ಯಮಂತ್ರಿಗಳು ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಪದೇ ಪದೇ ಮೈಸೂರಿಗೆ ಭೇಟಿ ನೀಡುತ್ತಿದ್ದಾರೆ, ಪ್ರಚಾರ ನಡೆಸುತ್ತಿದ್ದಾರೆ, ರಣತಂತ್ರ ಹೆಣಿತಾ ಇದ್ದಾರೆ. ಅದೂ ಅಲ್ಲದೆ ಡಿಸಿಎಂ ಕೂಡ ಮೈಸೂರು ಅಖಾಡಕ್ಕಿಳಿತಾ ಇದ್ದಾರೆ. ಈಗ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾವ ರೀತಿ ಪ್ಲಾನ್ಗಳಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ? ಜೊತೆಗೆ ಮೈಸೂರು ಚಾಮರಾಜನಗರನ ಗೆಲ್ಬೇಕು ಅಂತಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈಗಾಗಲೇ ಕೂಡ ಅಹಿಂದ ಅಸ್ತ್ರವನ್ನ ಹೂಡಿದ್ರು. ಈ ಬಾರಿ ಒಕ್ಕಲಿಗ ಅಸ್ತ್ರವನ್ನು ಕೂಡ ಅವರು ಹೂಡಿದ್ರು. ಆದ್ರೆ ಒಕ್ಕಲಿಗ ಅಸ್ತ್ರ ಸಿದ್ದರಾಮಯ್ಯನವರು ಒಬ್ಬರಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯನವರು ತಮ್ಮ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇನಿದ್ದಾರೆ ಅವ್ರನ್ನ ಜೊತೆಗೆ ಕರ್ಕೊಂಡು ಪ್ರಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಲೋಕಸಭಾ ಚುನಾವಣೆ ಅನೌನ್ಸ್ ಆದ ನಂತರದಲ್ಲಿ ಸಿದ್ದರಾಮಯ್ಯನವರು ಮೈಸೂರಿಗೆ ಬರ್ತಾ ಇರ್ತಕ್ಕಂಥದ್ದು ಇದು 3ನೇ ಬಾರಿ. ಈ ಬಾರಿ ಕೇವಲ ಅವ್ರು ಒಬ್ಬರೇ ಬರ್ತಾ ಇಲ್ಲ, ಅವರ ಜೊತೆಗೆ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರ್ಕೊಂಡ್ ಬರ್ತಾ ಇದ್ದಾರೆ. ಇದ್ರ ಹಿಂದೆ ಇರ್ತಕ್ಕಂತ ತಂತ್ರ ಒಂದೇ, ಏನು ಅಹಿಂದ ಅಸ್ತ್ರ ಏನಿದೆ ಸಿದ್ದರಾಮಯ್ಯನವರ ಬಳಿಯಲ್ಲಿ, ಅಹಿಂದ ಅಸ್ತ್ರದ ಜೊತೆಗೆ ಒಕ್ಕಲಿಗ ಅಸ್ತ್ರವನ್ನು ತುಂಬಾ ಸ್ಟ್ರಾಂಗ್ ಆಗಿ ಕ್ಷೇತ್ರದಲ್ಲಿ ನಾವು ಪ್ರೊಜೆಕ್ಟ್ ಮಾಡ್ಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ಬಾರಿ 13, 12 ಕ್ಷೇತ್ರದಲ್ಲಿ ಪ್ರಚಾರವನ್ನ ಆರಂಭ ಮಾಡ್ತಾರೆ. ಎಲ್ಲೆಲ್ಲಿ ಅಹಿಂದ ಮತಗಳು ಹೆಚ್ಚಿದೆ ಅಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ ಕೂಡ ಪ್ರಚಾರವನ್ನ ಮಾಡ್ತಾರೆ. ಆದ್ರೆ ಒಕ್ಕಲಿಗ ಮತಗಳು ಹೆಚ್ಚು ಇರ್ತಕ್ಕಂತ ಸ್ಥಳಗಳಲ್ಲಿ ತಮ್ಮ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಕರ್ಕೊಂಡು ಪ್ರಚಾರವನ್ನ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ನೋಡಿ, ಅವರು 12ನೇ ತಾರೀಕಿಗೆ ಬಂದ್ರೆ ಮೈಸೂರಿನಲ್ಲಿ ಬರ್ತಾರೆ. ಚಾಮರಾಜನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಂಜನಗೂಡು ಇರ್ಬೋದು, KR ಇರ್ಬೋದು, ಅಂದ್ರೆ HD ಕೋಟೆ ಇರ್ಬೋದು, ಈ ಭಾಗಗಳೆಲ್ಲ ಕೇವಲ ಅವರು ಒಬ್ಬರೇ ಕೂಡ ಪ್ರಚಾರವನ್ನ ಮಾಡ್ತಾರೆ. ಅಲ್ಲಿ ಅಹಿಂದ ಮತಗಳು ಮತ್ತೆ ಹಿಂದುಳಿದ ವರ್ಗದ ಮತಗಳೇನಿವೆ ಅವುಗಳನ್ನ ಸೆಲ್ಲಿಕ್ಕೆ ಸಿದ್ದರಾಮಯ್ಯನವರು ಒಬ್ಬರೇ ಸಾಕು ಅನ್ನೋದು ಒಂದು ಲೆಕ್ಕಾಚಾರ. ಆದ್ರೆ ಅದೇ ರೀತಿಯಾಗಿ ಬರೋದಾದ್ರೆ ಹುಣಸೂರು ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, ಮತ್ತೆ ವಿರಾಜಪೇಟೆ ಇರ್ಬೋದು, ಈ ಸ್ಥಳಗಳೆಲ್ಲ ಏನಿದೆ ಈ ಸ್ಥಳಗಳಲ್ಲಿ ತಾವು ಪ್ರಚಾರವನ್ನ ಮಾಡ್ತಾರೆ. ತಮ್ಮ ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರೆತಂದು ಪ್ರಚಾರವನ್ನ ಮಾಡ್ಲಿಕ್ಕೆ ಈಗ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಬಾರಿ ಶತಾಯ ಈ ಎರಡೂ ಕ್ಷೇತ್ರಗಳಲ್ಲಿ ನಾನು ಗೆಲ್ಬೇಕು, ಅಂದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು, ಆ ಮೂಲಕವಾಗಿ ನನ್ನ ಬಳಗ ಏನಿದೆ ಅದರ ಬಲ ಜಾಸ್ತಿ ಆಗ್ಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಸಿದ್ದರಾಮಯ್ಯನವರು ಇಟ್ಕೊಂಡಂತೆ ಕಂಡು ಬರ್ತಾ ಇದೆ. ಈ ಕಾರಣಕ್ಕಾಗಿಯೇ ಕೂಡ 3ನೇ ಬಾರಿ 3 ದಿನಗಳ ಪ್ರಚಾರವನ್ನ ಮೈಸೂರು ಭಾಗದಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರೆತರ್ತಾ ಇದ್ದಾರೆ. ಇಲ್ಲಿ ಕೇವಲ ಪ್ರಚಾರ ಸಭೆಗಳಷ್ಟೇ ಕೂಡ ನಡೆಯೋದಿಲ್ಲ, ಅಲ್ಲಲ್ಲಿ ಕೂಡ ಸಂಜೆಯ ವೇಳೆಗಳಲ್ಲಿ ಅಂದ್ರೆ 3 ದಿನ ಏನ್ ಇಲ್ಲಿ ತಂಗಿರ್ತಾರೆ, ತಂಗಿರುವಂತಹ ಸಂದರ್ಭಗಳಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಕ್ಕಲಿಗರ ನಾಯಕರುಗಳೇನಿದ್ದಾರೆ ಅವರನ್ನ ಕರೆದು 1 to 1 ಮಾತನಾಡ್ತಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ನಮ್ಗೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.